ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ GM ಸಿದ್ದೇಶ್ವರ ತಮ್ಮಿನಕಟ್ಟೆ GM ಯೂನಿಟ್ ಫಸ್ಟ್ ಯೂನಿಟ್ ಸೆಕೆಂಡ್ ಅಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಡಿ ಸುತ್ತಮುತ್ತಲಿನ 50 ಜನರು ಅಂದಾಜು 3 ರಿಂದ 3.5 ಸಾವಿರ ಟನ್ ಕಬ್ಬನ್ನು ಫ್ಯಾಕ್ಟರಿ ಕಾರ್ಖಾನೆಗೆ ಪೂರೈಸಿದ್ದು ಇರುತ್ತದೆ. ಡಿಸೆಂಬರ್ ತಿಂಗಳಿಂದ ಇಲ್ಲಿವರೆಗೆ 4 ತಿಂಗಳಾದರೂ ಅವರು ನಮ್ಮ ಕಬ್ಬಿನಲ್ಲನ್ನು ಪೂರೈಸೋದಿಲ್ಲ. ಆದರೂ ಅವರಿಗೆ ಹಂತಲ್ಲಿ ಹೋಗಿ ನಾವು ಕೇಳಿದಾಗ ಅವರು ನಮಗೆ ಇಲ್ಲ, ನಿಮಗೆ ಶಂಷೇರ್ ಗ್ರೂಪ್ನವರು ದುಡ್ಡು ನಮಗೆ ತಂದು ಕೊಟ್ಟಿದ ಮೇಲೆ ನಿಮಗೆ ನಾವು ಬಿಲ್ ಕಳಿಸ್ತೇವೆ ಅಂತ ಅವರು ನಮ್ಮ ಮೇಲೆ ಉಡಾಪಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ನಾವು ನಿಮ್ಮ ಮುಖಾಂತರ ಮನವಿ ಮಾಡೋದಿಷ್ಟೇ, ನಮ್ಮ ಕಬ್ಬಿನ ಬಿಲ್ಲನ್ನು ಆದಷ್ಟು ಬೇಗನೆ ನಮಗೆ ಪೂರೈಸೋದು, ಇಲ್ಲಾದ್ರೆ ನಾವು ಆತ್ಮಹತ್ಯೆಗೆ ಶರಣಾಗುವ ಸ್ಥಿತಿಯನ್ನು ತಂದು ಒಡ್ಡುತ್ತೀರಂತ ತಮ್ಮಲ್ಲಿ ಈ ಮೂಲಕ ಎಷ್ಟು ಅಮೌಂಟ್ ಆಗ್ಬೋದು ಸರ್ ಅಂದಾಜು? ನಮ್ಮದು 4.5 ತನಕ ಆಗ್ಬೋದು ಸರ್. 3.5 ರಿಂದ 4 ಲಕ್ಷ 3.5 ರಿಂದ 4.5 ಸಾವಿರ ಟನ್ ನಮ್ಮದು ಕಬ್ಬು ಹೋಗಿದೆ ಸರ್ ಅಲ್ಲೇ. ಈಗ ನೀವು ಕಾರ್ಖಾನೆಯವ್ರ ಕಡೆ ಹೋದ್ರೆ ಅವ್ರೇನು ಹೇಳ್ತಾರೆ? ಅವ್ರು ಸರ್ ನಮಗೀಗ ನೀವು ಶಂಷೇರ್ ಗ್ರೂಪ್ನವ್ರ ಕಡೆಯಿಂದ ನೀವು ದುಡ್ಡು ನಮಗೆ ಅವ್ರ ಅಮೌಂಟ್ ಹೆಚ್ಚಿಗೆ ತೊಗೊಂಡು ಹೋಗ್ಯಾರ. ಅವ್ರು ನಮಗೆ ತಂದಿಲ್ಲಿ ಕಟ್ಟಿದ್ರೆ ಅವ್ರ ಸಾರಿಗೆ ಇದನ್ನಿದ್ದಾರೆ ಸರ್. ಅವ್ರ ಕಬ್ಬು ನಮ್ದು ಕಟ್ಟಿಂಗ್ ಮಾಡ್ಯಾರ. ಅವ್ರು ತಂದು ನಮಗೆ ದುಡ್ಡು ತುಂಬಿದ ಮೇಲೆ ನಿಮಗೆ ದುಡ್ಡು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರ್. ಆದ್ರೆ ಕಾರ್ಖಾನೆಗೆ ನಮ್ಮ ದುಡ್ಡು ಕಾರ್ಖಾನೆಯವ್ರು ನಮ್ಮ ಹೆಸರು ಮೇಲೆ ಹೋಗೋದ್ರಿಂದ ಕಾರ್ಖಾನೆಯವರು ನಮಗೆ ನೀರಾವಣಿ ಆಗ್ತಾರಂತ ನಾವು ಇದನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಸೆನ್ಸರ್ ಕಾರ್ಖಾನೆಯವ್ರಿಗೆ ಮತ್ತು ಅವ್ರಿಗೆ ಅದು ಏನಿದೆ ನಮಗೆ ಗೊತ್ತಿಲ್ಲ ಸರ್. ನಾವು ಕಾರ್ಖಾನೆ ನೋಡಿ ನಾವು ಕಬ್ಬು ಕಳಿಸಿದೇವ್ರಿ ಸರ್. ಕಾರ್ಖಾನೆ ನೋಡಿ ಸಿದ್ದೇಶ್ವರ ಅವ್ರ ನೋಡಿಕೊಂಡು ನಾವು ಕಬ್ಬು ಕಳಿಸಿದ್ದೇವೆ. ಆದ್ರೆ ಕಾರ್ಖಾನೆ ಮಾಲೀಕರು ನಮಗೆ ಹಿಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅದಕ್ಕೀಗೆಲ್ಲ ಕಷ್ಟ ಆಗಿಬಿಟ್ಟೈತೆ. ಎಲ್ಲ ಕಷ್ಟ ಆಗಿದೆ ಸರ್. ಎಲ್ಲ ಅಡ್ಮಿಷನ್ ಮೂಮೆಂಟ್ ಹುಡುಗರು ನೋಡ್ರಿ ದುಡ್ಡು ಕಟ್ಟಿದ್ರೆ ನಮಗೆ ಅಲ್ಲಿ ಸ್ಕೂಲಿಗೆ ತಗೋತೇವೆ ಅಂತ ಇದ್ದಾರೆ. ಮಕ್ಕಳು ನೋಡೋ ಮನೆ ಉಳ್ತಾ ಇದ್ದಾವ. ಹಿಂಗಾಗಿ ಎಲ್ಲ ಈಗ ನಾವೀಗ ಕಬ್ಬಿಗೆ ಗೊಬ್ಬರ ಹಾಕೋ ಸ್ಥಿತಿ ಒಳಗೆ ಸದ್ಯಕ್ಕೆ ಇಲ್ಲಿಗ ಎಲ್ಲ ರೈತರು ಯಾರ್ಯಾರು ಕಂಪ್ಲೀಟ್ ಮಾಡಬೇಕು ಶುಗರ್ ಕಮಿಷನರ್ ಅವ್ರಿಗೆ. ಈಗ ನಾವು DC ಅವ್ರಿಗೆ ಒಂದು ಮನವಿ ಕೊಟ್ಟಿರಿ ಸರ್. SP ಅವ್ರಿಗೆ ಮನವಿ ಕೊಟ್ಟಿವಿ, ಹಾವೇರಿಗೆ. ಖಾನಾಪುರ ತಹಶೀಲ್ದಾರ್ ಅವ್ರು ಕೊಟ್ಟಿವಿ. ಬೆಳಗಾವಿ DC ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ SP ಅವರಿಗೆ ಬೆಳಗಾವಿ SP ಅವ್ರಿಗೆ ಕೊಟ್ಟಿವಿ. ಇನ್ನೂ ಸ್ಪಂದನೆ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಮುಖಾಂತರ ಅವರಿಗೆ ಸ್ವಲ್ಪ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ವಿಠಲ್ ಬೆಳಗಾಂಕರ್ ಅಂತ